ಕೆಲವೊಂದ್ಸಲಿ ನಮ್ಮ ಅಡುಗೆ ಮನೆಯಲ್ಲಿ ಕೆಲಸಗಳು ತುಂಬಾ ಟೈಮ್ ತಗೊಳುತ್ತೆ, ಅದರಲ್ಲೂ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ನಾನಿವತ್ತು ಕೊಡುವಂಥ ಟಿಪ್ಸನ್ನು ನೀವು ಪಾಲಿಸಿದ್ರೆ ತುಂಬಾ ಈಸಿ ಆಗುತ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ವಿವರಿಸಿದ್ರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಸೂಪರ್ ಆಗಿದ್ದೀರ ಅಂತ ಭಾವಿಸಿ ನಾನಿವತ್ತು ಏನೇನು ಟಿಪ್ಸ್ ಕೊಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ಮೊದಲಿಗೆ ಏನಪ್ಪ ಅಂದರೆ, ಇಲ್ಲಿ ನಾನು ಕ್ಲಿನಿಕ್ ಪ್ಲಸ್ ₹1 ಶಾಂಪು ತೊಗೊಂಡು ಯಾವ ಥರ ಯೂಸ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಟಿಪ್ಸು. ಮೊದಲಿಗೆ ಒಂದು ಬೌಲ್ ತೊಗೊಳ್ಳೋಣ. ಬೌಲಲ್ಲಿ ಒಂದು ಶಾಂಪು ಪೂರ್ತಿಯಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ಇದನ್ನು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಳ್ಳೋಣ. ಸ್ಪ್ರೇ ಬಾಟ್ಲ್ ಇಲ್ಲ ಅಂದರೆ ತೊಂದರೆ ಇಲ್ಲ, ಯಾವುದಾದ್ರೂ ಒಂದು ಚಿಕ್ಕದು ವಾಟರ್ ಬಾಟಲ್ ತೊಗೊಂಡು ಮೇಲೆ ಕ್ಯಾಪ್ಗೆ ಒಂದು ಹೋಲ್ ಇಟ್ಕೊಂಡ್ರೆ ಆಯಿತು. ಸೊ ಇಲ್ಲಿ ನಾನು ಸಣ್ಣದಾಗಿರುವಂಥ ಸ್ಪ್ರೇ ಬಾಟ್ಲ್ ತೊಗೊಂಡು ಈಗೇನಪ್ಪ ಮಾಡ್ಬೋದಂದರೆ, ದಿನನಿತ್ಯ ಈ ನಮ್ಮ ಡಬ್ಬಿ ಏನಿರುತ್ತೆ, ಈ ಡಬ್ಬಿಗಳನ್ನೆಲ್ಲ ಬಳಸ್ತಾ ನಮ್ಮ ಕೈದು ಅಂಟೆಲ್ಲ ಹಾಗೆ ಅಂಟ್ಕೊಂಡು ಈ ಥರ ಗಲೀಜಾಗಿ ಕಾಣುತ್ತೆ. ಸೊ ಈ ಸ್ಪ್ರೇ ಹಾಕೋ ಒರೆಸೋದ್ರಿಂದ ತುಂಬಾ ಕ್ಲೀನ್ ಆಗುತ್ತೆ. ನಾವು ಆಗಾಗ ಕ್ಲೀನ್ ಮಾಡೋದಕ್ಕಿಂತ ನಾವು ಅವತ್ತಿನ ಕೆಲಸ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. ನೀವು ಒಂದೇ ಸಲ ಪಾತ್ರೆ ಉಜ್ಜೋದಾಗ ತೊಳೆಯೋದಕ್ಕಿಂತ ಈ ಥರ ಮಾಡ್ಕೊಂಬಿಟ್ರೆ ಚೆನ್ನಾಗಿ ಕಾಣುತ್ತೆ. ನೋಡಿ, ಶಾಂಪು ವಾಟ್ರು ತುಂಬಾ ಶೈನಿಂಗ್ ಕೊಡುತ್ತೆ. ನಿಮ್ಮ ಪಾತ್ರೆಗಳಾಗಿರ್ಬೋದು, ನಿಮ್ಮ ಡಬ್ಬಿಗಳಾದರೂ ಕ್ಲೀನಾಗಿ ಪರ್ಫೆಕ್ಟಾಗಿ ಮಾಡುತ್ತೆ. ಸೊ ಅದೇ ಥರ ನಮ್ಮ ಅಡುಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್ ಹಿಂದ್ಗಡೆ ಇರೋ ಅಂಥ ಟೈಲ್ಸ್, ಸೊ ಈ ಸ್ವಲ್ಪ ಸ್ಪ್ರೇ ಮಾಡಿ ನೀವು ಅಡುಗೆ ಆಗಿದ ತಕ್ಷಣ ಹೆಂಗೋ ಗ್ಯಾಸ್ ಕಟ್ಟೆ ಒರೆಸ್ಕೊತೀರ, ಅದ್ರ ಜೊತೆಗೆ ಈ ಸ್ಪ್ರೇ ಮಾಡಿ ಒರೆಸ್ಕೊಂಡ್ಬಿಟ್ರೆ ನೀವು ಗಂಟೆಗಳ ಕೊದ್ದು ನೀವು ಉಜ್ಜೋ ಅವಶ್ಯಕತೆನೇ ಇರೋದಿಲ್ಲ. ಆಗಿಂದಾಗೆ ಕೆಲಸ ಮಾಡಿಕೊಂಡ್ರೆ ನಿಮಗೆ ನಿಮ್ಮ ಕೆಲಸ ತುಂಬಾ ಸುಲಭ ಆಗುತ್ತೆ. ಸೊ ಅದೇ ಥರ ನಮ್ಮ ಕೌಂಟರ್ ಟಾಪ್ ಮೇಲೇನೂ ಸ್ಪ್ರೇ ಮಾಡಿ ಒರೆಸೋದ್ರಿಂದ ಒಳ್ಳೆ ಗಮ್ ಅಂತ ಸ್ಮೆಲ್ ಬರುತ್ತೆ. ಕ್ಲಿನಿಕ್ ಪ್ಲಸ್ ಶಾಂಪು ಅಂತೂ ಸೂಪರಾಗಿರುತ್ತೆ. ನನಗಂತೂ ಫೇವ್ರೇಟು ಶಾಂಪು, ಸ್ಮೆಲ್ ಇಷ್ಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಥರ ನಿಮ್ಮ ಗ್ಯಾಸ್ ಸ್ಟವ್ ಅಷ್ಟೇ ನೀಟಾಗಿ ಸ್ಪ್ರೇ ಮಾಡಿ ನೈಟ್ ಟೈಮ್ ನೀವು ಕ್ಲೀನ್ ಮಾಡಿ ಸ್ಪ್ರೇ ಮಾಡಿ ಒರೆಸೋದ್ರಿಂದ ಯಾವುದೇ ರೀತಿ ಜಿರಳೆ ಅದು ಇದು ಕ್ರಿಮಿಕೀಟಗಳು ಆ ಸ್ಮೆಲ್ಗೆ ಓಡೋಗ್ಬಿಡತ್ತೆ. ಸೊ ಯಾವುದೇ ರೀತಿ ಬರೋದಿಲ್ಲ. ಸೊ ಮತ್ತು ಶೈನಿಂಗ್ ಕೂಡ ಬರುತ್ತೆ. ಈಗ ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ನಮ್ಮ ಫ್ರಿಡ್ಜ್ ಕೂಡ ಕ್ಲೀನ್ ಮಾಡ್ಕೋಬೋದು. ಒಂದು ಕ್ಲಾತ್ ತಗೊಂಡು ಚೆನ್ನಾಗಿ ಒರೆಸ್ಕೊಂಡ್ಬಿಟ್ರೆ ಯಾವುದೇ ರೀತಿ ಒಂದು ಚೂರು ಕೂಡ ಮಾರ್ಕ್ ಇರೋದಿಲ್ಲ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀವಿ ಸ್ನೇಹಿತರೆ. ಇದು ಈ ಲಿಕ್ವಿಡ್ ಬರೀ ಶಾಂಪ್ ಲಿಕ್ವಿಡ್ ಅಷ್ಟೇ. ನೋಡಿ, ಆ ಹ್ಯಾಂಡಲ್ ಏನಿರುತ್ತೋ ಆ ಹ್ಯಾಂಡಲ್ ಶೈನಿಂಗ್ ಹೊಡಿತಾ ಇದೆ, ನೋಡ್ತಿದ್ದೀರಾ? ಸೊ ಈಗ ಫೋನ್ ಇಲ್ಲದೆ ಯಾರಿರ್ತಾರೆ ಹೇಳಿ? ದಿನಾ ಫೋನ್ ಕೈಯಲ್ಲಿ ಇರಲೇಬೇಕು. ಸೊ ಫೋನ್ನ ಕೂಡ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಸ್ಪ್ರೇ ಮಾಡಿ ಒರೆಸಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಪಳ ಅಂತಿದೆ. ಅದೇ ಥರ ನಿಮ್ಮ ಮಿರರ್ಸ್ ಏನಿರುತ್ತೋ, ಗ್ಲಾಸ್ ಐಟಮ್ ಏನಿರುತ್ತೋ ಎಲ್ಲದಕ್ಕೂ ಸ್ಪ್ರೇ ಮಾಡಿ ಒರೆಸಿ ನೋಡಿ, ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತು ನಮ್ಮ ಟಿ ವಿ, ಈ ಗ್ಲಾಸ್ ಐಟಮ್ನ ಏನಾದರೂ ನೀವು ಒರೆಸೋವಾಗ ದಯವಿಟ್ಟು ಕ್ಲಾತಲ್ಲಿ ಒರೆಸ್ಬೇಡಿ. ಯಾವುದಾದ್ರೂ ಒಂದು ಟಿಶ್ಯೂ ಪೇಪರ್ ಇಲ್ಲಾಂದ್ರೆ ನ್ಯೂಸ್ ಪೇಪರ್ ತೊಗೊಂಡು ಒರೆಸೋದ್ರಿಂದ ಯಾವುದೇ ರೀತಿ ಏನಿರುತ್ತೆ ಕಲೆ ಹೋಗುತ್ತೆ ಈಸಿಯಾಗಿ, ಮತ್ತು ಮಾರ್ಕ್ಸ್ ಇರೋದಿಲ್ಲ. ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಒಳ್ಳೆ ಶೈನಿಂಗ್ ಕೊಡುತ್ತೆ. ಈಗ ಇನ್ನೊಂದು ಟಿಪ್ ಏನಪ್ಪ ಅಂದರೆ, ನಮ್ಮದು ಇಲ್ಲಿ ಹ್ಯಾಂಡ್ ವಾಶು ಖಾಲಿಯಾಗಿದೆ. ಹ್ಯಾಂಡ್ ವಾಶ್ ಖಾಲಿಯಾಗಿದೆ ಅಂತ ಯೋಚನೆನೇ ಬೇಡ. ಈ ಒಂದು ಶಾಂಪು ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಶೇಕ್ ಮಾಡಿ ನಾವು ಕ್ಯಾಪ್ ಹಾಕಿ ಯೂಸ್ ಮಾಡಿದ್ರೆ ಹ್ಯಾಂಡ್ ವಾಶು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಶಾಂಪು ವಾಶು ನೋಡಿ, ಸ್ವಲ್ಪ ಚಿಟಿಕೆ ಅಷ್ಟು ಹಾಕ್ಕೊಂಡ್ರೆ ಸಾಕು, ಒಳ್ಳೆ ಗಮ್ ಅಂತ ಸ್ಮೆಲ್ ಬರುತ್ತೆ. ನೋಡಿ, ₹1 ನಮ್ಮ ಹ್ಯಾಂಡ್ ವಾಶ್ ರೆಡಿ ಆಯಿತು. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ. ಅದೇ ಥರ ನಮ್ಮ ಶಿಂಕು ಸ್ಟೀಲ್ದಾಗಿದ್ದರೆ ಡಲ್ಲಾಗಿರುತ್ತೆ. ದಿನನಿತ್ಯ ಬಳಸ್ತಾ ಈ ಸ್ವಲ್ಪ ಶಾಂಪು ಹಾಕಿ ಉಜ್ಜಿದ್ರೆ ಅಂತೂ ಪಳ ಅಂತ ಹೊಡೆಯುತ್ತೆ. ಸೊ ಒಂದು ಸಾಫ್ಟ್ ಸ್ಕ್ರಬ್ಬರ್ ತಗೊಳ್ಳಿ, ಅದರಲ್ಲಿ ಸ್ವಲ್ಪ ಚಿಟಿಕೆಯಷ್ಟು ಶಾಂಪು ಹಾಕ್ಕೊಂಡು ಚೆನ್ನಾಗಿ ಉಜ್ಜಬೇಕು. ಇಷ್ಟೇ ಅಲ್ಲ, ನಿಮ್ಮ ಬಾತ್ರೂಮಲ್ಲಿರೋವಂಥ ಶಿಂಕ್ ಇರುತ್ತಲ್ವ, ವೈಟ್ ಕಲರ್ ಟಬ್ಬು, ಅದನ್ನು ಕೂಡ ಕ್ಲೀನ್ ಮಾಡ್ಬೋದು. ಗಮ್ ಅಂತ ಇರುತ್ತೆ, ಜೊತೆಗೆ ಪಳ ಅಂತ ಹೊಡೆಯುತ್ತೆ. ಸೊ ನೋಡಿದ್ರಲ್ಲ ಶಿಂಕು ಎಷ್ಟು ಚೆನ್ನಾಗಿ ಹೊಳಿತಾ ಇದೆ. ಸೊ ನೆಕ್ಸ್ಟು ಈಗ ಲಾಸ್ಟ್ ಟಿಪ್ ಏನಪ್ಪ ಅಂದರೆ, ನೀವು ಮನೆ ಒರೆಸುವಂಥ ನೀರಲ್ಲಿ ಒಂದು ಚಿಟಿಕೆಯಷ್ಟು ನೀವೇನು ಹಾಕ್ಕೊತೀರೋ ಅದ್ರ ಜೊತೆಗೆ ಒಂದು ಚಿಟಿಕೆಯಷ್ಟು ನೀವು ಶಾಂಪು ಹಾಕಿ ಒರೆಸೋದ್ರಿಂದ ಮನೆ ಪಳ ಅಂತ ಹೊಡೆಯುತ್ತೆ, ಜೊತೆಗೆ ಒಳ್ಳೆ ಸ್ಮೆಲ್ ಇರುತ್ತೆ.
ಸ್ವಲ್ಪನೇ ಹಾಕ್ಕೋಬೇಕು, ಜಾಸ್ತಿ ಹಾಕಬಾರ್ದು. ಯಾಕಂದರೆ ಅದು ಜಾರತ್ತೆ, ಜಾಸ್ತಿ ನೊರೆ ಬಂದು ಕೂಡ ಜಾರತ್ತೆ. ಆದ್ದರಿಂದ ಚಿಟಿಕೆ ಅಷ್ಟು ಹಾಕ್ಕೊಂಡ್ರೆ ಸಾಕು. ಸೊ ತುಂಬಾ ಚೆನ್ನಾಗಿ ಶೈನಿಂಗ್ ಆಗಿಡುತ್ತೆ, ಒಳ್ಳೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನೆಕ್ಸ್ಟ್ ಟಿಪ್ ನೋಡೋದಾದರೆ, ಈ ನಮ್ಮ ಬಟ್ಟೆ ಡ್ರೆಸ್ ಆಗಿರ್ಬೋದು, ಯಾವುದಾದ್ರೂ ಈ ಥರ ವರ್ಕ್ ಇರೋವಂಥ ಬ್ಲೌಸು, ಸ್ಯಾರಿ, ಯಾವುದಾದ್ರಾಗಲೂ ಫಂಕ್ಷನ್ಗೆ ಹೋಗಿ ಬಂದಿರ್ತೀವಿ, ಒಂದ್ಸಲಿ ಹಾಕ್ಕೊಂಡಿರ್ತೀವಿ. ಸೊ ಇದನ್ನು ಬ್ರಷ್ ಹಾಕೆಲ್ಲ ವಾಶ್ ಮಾಡೋಕ್ಕಾಗಲ್ಲ. ಸೊ ಹಾಗಂತ ಹಾಗೆ ಎತ್ತಿಡೋದಕ್ಕೂ ಆಗಲ್ಲ, ಸ್ಮೆಲ್ ಇರುತ್ತೆ. ಏನಪ್ಪ ಮಾಡಬೇಕಂದ್ರೆ, ಒಂದು ಬಕೆಟಲ್ಲಿ ನೀರು ತೊಗೊಂಡು ಒಂದು ಚಿಟಿಕೆಯಷ್ಟು ಶಾಂಪು ಹಾಕಿ ಸ್ವಲ್ಪ ಚೆನ್ನಾಗಿ ಕೈ ಆಡಿಸಿ ಅದರಲ್ಲಿ ನಾವು ಡಿಪ್ ಮಾಡಿ ಒಣಗಾಕೋದ್ರಿಂದ ಸ್ಮೆಲ್ ಏನಿರುತ್ತೋ ಆ ಸ್ಮೆಲ್ ಹೋಗುತ್ತೆ, ಬಟ್ಟೆ ಕೂಡ ಹಾಳಾಗೋದಿಲ್ಲ, ಒಳ್ಳೆ ಶೈನಿಂಗ್ ಕೂಡ ಇರುತ್ತೆ. ಸೊ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಸೊ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ನೀವು ಬಟ್ಟೆ ಏನಾದರೂ ನೀವು ಈ ಥರ ನಿಮ್ಮದು ಕಾಸ್ಟ್ಲಿ ಬಟ್ಟೆ ಇದ್ದರೆ, ಏನಾದರೂ ಸ್ವಲ್ಪ ಗಲೀಜೇನಾದರೂ ಇದ್ದರೆ ಸ್ವಲ್ಪ ಶಾಂಪು ಹಾಕಿ ಕೈಯಲ್ಲಿ ಹಿಂಗೆ ಉಜ್ಜಿಬಿಟ್ರೆ ಸಾಕು, ಈಸಿಯಾಗಿ ಕೊಳೆನೂ ಹೋಗುತ್ತೆ, ಒಳ್ಳೆ ಸ್ಮೆಲ್ಲು ಇರುತ್ತೆ, ನಿಮ್ಮ ಬಟ್ಟೆ ಕೂಡ ಹಾಳಾಗೋದಿಲ್ಲ, ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಟ್ರೈ ಮಾಡಿ ನೋಡಿ. ಜಾಸ್ತಿ ಕೆಲಸನೂ ತಗೊಳ್ಳೋದಿಲ್ಲ, ಟೈಮು ತಗೊಳ್ಳೋದಿಲ್ಲ, ಈಸಿಯಾಗಿ ಕೆಲಸ ಆಗತ್ತೆ. ಸ್ವಲ್ಪ ಡಿಪ್ ಮಾಡಿ ಇನ್ನೊಂದು ವಾಟ್ರಲ್ಲಿ ಸ್ವಲ್ಪ ಜಾಲಿಸಿ ತೊಗೊಂಡು ನೀವು ಆರಾಕೋದ್ರಿಂದ ತುಂಬಾ ಚೆನ್ನಾಗಿ ಇರುತ್ತೆ ನಿಮ್ಮ ಬಟ್ಟೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ₹1 ಶಾಂಪು ಉಪಯೋಗಿಸ್ಕೊಂಡು ಏನೆಲ್ಲ ಕೆಲಸ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋಗೆ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ನಾನು ಯಾವ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ, ಮಿಸ್ ಮಾಡದೆ ನೋಡ್ಬೋದು. ಹಾಗೆ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.